ಅನ್ನದಾತ್ರಿಗೆ ಫಸ್ಟು ನಮನ ಸಲ್ಲಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಬ್ಲಾಗ್ ಗಣೇಶನ ದರ್ಶನದಿಂದ ಆಟೋ ಇವತ್ತಿನ ನಮ್ಮ ಪ್ರಯಾಣ. ನಮ್ಮ ಏರಿಯಾ ನಾನು ಹೊರಟಿದ್ದೇನೆ ಶಿರಡಿಗೆ ಒಬ್ಬನೇ. ಜಸ್ಟ್ ಆಟೋ ಹಣ ಹಿಂಗೆ ಲೆಫ್ಟ್ ಆಗೋಗ್ಬಿಡಿ. ಇದರಿಂದ ಹೊರಟಿದ್ದೇವೆ. ಆಟೋ ಹತ್ತಿದ್ದೀನಿ ಮೆಜೆಸ್ಟಿಕ್ಗೆ. ಬಸ್ಸು 1 ಗಂಟೆಗೆ. KSRTC ಅಂಬಾರಿ. ಈ ಸತಿ ಒಬ್ಬನೇ ಹೋಗ್ತಾ ಇದ್ದೀನಿ ಶಿರಡಿಗೆ. ಇದು ನಮ್ಮ ಕೇರ್ ತೂಪು ಸೇತುವೆ. ಸೊ ಹೊರಟಿದ್ದೀನಿ 1 ಗಂಟೆ ಬಸ್ಸು. ಐ ಥಿಂಕ್ ನಾನು ರೀಚ್ ಆಗ್ಬೋದು 12:45 ಅಷ್ಟೊತ್ತಿಗೆ. ಸಿಕ್ಕಾಪಟ್ಟೆ ಜಾಮ್ ಇದೆ ಅನ್ಸುತ್ತೆ, ಸಂಡೆ ಆಗಿರೋ ಕಾರಣ ಇದರಿಂದ ಕಾಣಿಸ್ತಾ ಇದೆ ಅಂತ ಓಡಿಸ್ತೇವೆ. ಕ್ಯಾಪಲ್ಲಿ ಮಾಡಿದ್ದೀನಿ ಗಾಡಿ. ಮೆಟ್ರೋ ಸ್ಟೇಷನ್ ಫುಲ್ ಟ್ರಾಫಿಕ್ ಬೈಯಪ್ಪನಹಳ್ಳಿಯಿಂದ. ಅಂದ್ಕೊಂಡಿದ್ದೆ ಜಂಕ್ಷನ್, ಈ ಜಂಕ್ಷನಲ್ಲೇ ಯಾವಾಗಲೂ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ. ಅದೇ ಥರ ಆಗಿದೆ. ಉದ್ದ ಇದೆ ಜಾಮ್. ಸಿಗ್ನಲ್ ಬಿಡ್ತು ಅನ್ಸುತ್ತೆ. ಮೂವ್ ಆಗ್ತಾ ಇದೆ ಗಾಡಿ. ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸಿಗ್ನಲ್ಲು, ಈ ಸಿಗ್ನಲ್ ಕ್ರಾಸ್ ಮಾಡಬೇಕಾಗಿತ್ತು. ಹಾರ್ಡ್ಲಿ ನನ್ನ ಪ್ರಕಾರ ಒಂದು 500 ಮೀಟರ್ಸು ಇರಲಿಲ್ಲ ಅನಿಸುತ್ತೆ. 6 ಸಿಗ್ನಲ್, 6ನೇ ಸಿಗ್ನಲ್ಲೇ ಕ್ರಾಸ್ ಮಾಡಿದ್ವಿ. ಅಷ್ಟು ಜಾಮ್ ಬೈಯಪ್ಪನಹಳ್ಳಿ ಸಿಗ್ನಲ್. ಈಗ ಟುವರ್ಡ್ಸ್ ಇನ್ನೇನು ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತಾ ಇದೆ. ಒಂದು ಗಂಟೆ ಎಕ್ಸಾಕ್ಟಾಗಿ ಮೆಜೆಸ್ಟಿಕ್ ಟರ್ಮಿನಲ್ 1 ಬಸ್ ಹೊರಡುತ್ತೆ. ಆಲ್ರೆಡಿ ಟೈಮು 12:20 ಆಗೋದಿಲ್ಲ. ಇನ್ನೂ ನಗರಲ್ಲಿದ್ದೀನಿ. ಸೊ ನಾನು ನಮ್ಮ ಆಟೋ ಮಾಲೀಕರಿಗೆ ಕೇಳಿ ರಿಕ್ವೆಸ್ಟ್ ಮಾಡಿಬಿಟ್ಟು, ಸರ್ ಎಷ್ಟೊಂದು ಹೋಗ್ತೀವಿ ಅಂತ. ಅವ್ರು ಹೇಳೋದು 12:50 ತೋರಿಸ್ತಾ ಇದೆ ಅಂತ. ನೋಡೋಣ, ನಾನು ರಿಕ್ವೆಸ್ಟ್ ಮಾಡಿ ಸರ್ 10 ಗಂಟೆಗೆ ಬಸ್ಸು ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಇಲ್ಲ ಟ್ರೈ ಮಾಡ್ತೀನಿ ರೀಚ್ ಆಗುತ್ತೆ ಅಂತ ಹೇಳಿದ್ರೆ ನೋಡೋಣ. ಫೈನಲಿ MG ರೋಡ್ ರೀಚ್ ಆದ್ವಿ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಕಾಣಿಸ್ತಾ ಇದೆಯಾ? ಸ್ಟಂಪೇಡ್ ಆಗಿದ್ದೆ ಇಲ್ಲೇ ಅನಿಸುತ್ತೆ. ಬೇಜಾರಾಗುತ್ತೆ ಅದನ್ನು ಕೇಳಿಸ್ಕೊಂಡ್ರೆ. ಈ ಸಿಗ್ನಲ್ ಬಿಟ್ಟರೆ ಮುಂದೆ ವಿಧಾನಸೌಧ ಲೆಫ್ಟ್ ತಗೊಂಡ್ರೆ ಸೀದಾ ಅವೆನ್ಯೂ ರೋಡ್ ರೈಟು ಮೆಜೆಸ್ಟಿಕ್ ಹೋಗ್ತೀವಿ. ಸೊ ಆನ್ ಟೈಮ್ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀನಿ. 12:33 ನೋಡವ. ನಮ್ಮ ವಿಧಾನಸೌಧ ಬೆಂಗಳೂರಿನ ಹೆಮ್ಮೆ. KSRTC ಬಸ್ ಸ್ಟ್ಯಾಂಡ್. 2 ವರ್ಷ ಆದಮೇಲೆ ಬರ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ಗೆ. 2 ವರ್ಷದ ಮುಂಚೆ ಈಗೇನು ಹೋಗ್ತಾ ಇದ್ದೀನಿ ಅದೇ ಬಸ್ಸಲ್ಲೇ ಹೋಗಿದೆ ಶಿರಡಿಗೆ. ಸೊ 2 ವರ್ಷ ಆದಮೇಲೆ ಬರ್ತಾ ಇದ್ದೀನಿ. ಫಸ್ಟು ಚೆಕ್ ಮಾಡವ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತ. ಇಲ್ಲೇ ಬಂದಿದೆ, ಅಂಬಾರಿ ಟ್ರಿಮ್ ಕ್ಲಾಸ್ ಮಲ್ಟಿ ಎಕ್ಸೆಲ್. ಚೆಕ್ ಮಾಡೋಣ ನಮ್ದು ಯಾವುದು. 2 ನಿಮಿಷ ಕೊಡಿ, ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡೋಣ. ಬಸ್ ಬರ್ತಾ ಇದೆ ನೋಡಿ, ಇದೇ ನಮ್ಮ ಬಸ್ಸು. ಇನ್ನು 16ರಿಂದ 18 ಗಂಟೆ ಇದೇ ಬಸ್ಸಲ್ಲೇ ನನ್ನ ಪ್ರಯಾಣ. ಕನಸಿನೊಂದಿಗೆ ಪ್ರಯಾಣಿಸಿ. ಮಲ್ಟಿ ಆಕ್ಸಲ್ ವೋಲ್ವೋ ಸ್ಲೀಪರ್ ಡ್ರೀಮ್ ಕ್ಲಾಸ್ ಅಂಬಾರಿ ರಿವರ್ಸ್ ಆಗ್ತಾವ್ರೆ. ನಮ್ಮ ಇವತ್ತಿನ ಚಾಲಕರು ಬಲಗಾಲಿಟ್ಟು ಹತ್ತುವೆ ನಮ್ಮ ಬಸ್ಸನ್ನು. ಸೀಟ್ ನಂಬರ್ 10 ನಮ್ಮ ಬಸ್ಸು.
ಸೀಟ್ ನಂಬರ್ 10. ಇದು ನಮ್ಮ ಇವತ್ತಿನ ಪ್ರಯಾಣದ ಸೀಟ್. ನನ್ನ ಒಂದು ಬ್ಯಾಗಿನ ಜೊತೆಗೆ ಹೊರಟಿದ್ದೀನಿ. ಸೊ ಇದು ಬಸ್ ಫ್ರಂಟ್, ನಂದು ಸೀಟ್ ನಂಬರ್ 10. ಇದು ಹೊರಗಿನ ವ್ಯೂ ಬಸ್ ಆಚೆಯಿಂದ. ಇನ್ನು 19-18 ಗಂಟೆ ಇದೆ ನನ್ನ ಮನೆ. AC ಏನೋ ಬರ್ತಾಯಿಲ್ಲ, ಫ್ಲೋ ಅಷ್ಟು ಜೋರಾಗಿ. ನೋಡೋಣ. ಪ್ರತಿ ಸತಿ ಡಬಲ್ ಬುಕ್ ಮಾಡ್ತಾ ಇದ್ದಾವೆ. ಇದು ಎಕ್ಸಿಟ್ ಡೋರು, ಎಮರ್ಜೆನ್ಸಿ ಎಕ್ಸಿಟ್ ಡೋರು. ಇಲ್ಲೊಂದು ಸಿಂಗಲ್ ಸೀಟ್ ಇದೆ. ಪ್ರತಿ ಸತಿ ನಮ್ಮದು ಮುಂದೆ ಸಿಗೋದು. ಇದು ಬಸ್ ಫುಲ್ಲಾಗಿದ್ದರಿಂದ ನಾನು ಒಬ್ಬನೇ ಪ್ರಯಾಣಿಸ್ತಾ ಇರೋದ್ರಿಂದ ಲೋವರ್ ಬರ್ತ್ ಸಿಕ್ಕಿದ್ದೆ 10 ಸೊ ಹಾಗಾಗಿ 10 ಬುಕ್ ಮಾಡಿದ್ದೀನಿ. ಎಕ್ಸಾಕ್ಟ್ 1 ಗಂಟೆಗೆ ಹೊರಡುತ್ತೆ. ನಮ್ಮ ಬಸ್ಸು ಹೊರಡ್ತು ಮೆಜೆಸ್ಟಿಕ್ಕಿಂದ. ಇದು ಮೆಜೆಸ್ಟಿಕ್ ಎಕ್ಸಾಕ್ಟ್ ಟೈಮು 1:05. ಎಕ್ಸಾಕ್ಟ್ 1:05ಕ್ಕೆ ಹೊರಟಿದ್ದಾರೆ. ಅಂಕಲ್ ಯಾರೋ ಆಚೆ ನಿಂತ್ಕೊಂಡು ಬರ್ಕೊಳ್ತವ್ರೆ. ಅವ್ರ ಲಗೇಜ್ ಹಾಕ್ಸಿದ್ರು ಬಸ್ಸಲ್ಲಿ. ಅಪ್ಡೇಟ್ ಮಾಡ್ಕೊಳ್ತಾರೆ. ನಮ್ಮ ಲೂಲು ಮಾಲ್, ಸುಜಾತ ಟಾಕೀಸ್ ರೋಡು ಹೋಗ್ತಾ ಇದ್ದೀವಿ. ನಮ್ಮ ಡ್ರೈವರ್ ಅವರು ಕರೆದ್ಬಿಟ್ಟು ಸೀಟ್ 10 ಇತ್ತು, ಮುಂದೆ ಬನ್ನಿ 3ಗೆ ಫುಲ್ ಎತ್ತಾಕತ್ತೆ, ಸೊ ಬಸ್ ಖಾಲಿ ಇದೆ, ಮುಂದೆ ಬಂದ್ಬಿಡಿ ಅಂತ ಅಂದರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಅವ್ರಿಗೆ ಹೇಳ್ಬಿಟ್ಟು ಮುಂದೆ ಇವಾಗ ಸೀಟ್ ನಂಬರ್ 3ಗೆ ಬಂದಿದ್ದೀನಿ. ಸೊ ಸೇಮ್ ವಿತ್ ಮೈ ಬ್ಯಾಗ್ ಒತ್ತಿ ಸಿಂಗಲ್ ಸೀಟು ಮುಂದೆ ಬಂದು ಕೂತಿದ್ದೀನಿ. ಊಟಕ್ಕೆ ಎಲ್ಲಿ ನಿಲ್ಲಿಸ್ತಾರೆ ನೋಡೋಣ. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ನಮ್ಮ ತುಮಕೂರು ಟೋಲ್ ಸ್ಟಾರ್ಟಿಂಗ್ ನೆಲಮಂಗ್ಲು ಬಿಟ್ಟು ತುಮಕೂರು ಟೋಲ್. ಇವಾಗ ಇದು ಫಸ್ಟ್ ತುಮಕೂರು ಟೋಲ್. ಸೊ ಬ್ಯಾಂಗ್ಳೂರ್ಗೆ ವಂದನೆಗಳು. ಇನ್ನೆರಡು ದಿನ ತನಕ ಸಿ ಯು ಬ್ಯಾಂಗ್ಳೂರ್ ಅಂಟಲ್ ನೆಕ್ಸ್ಟ್ 2 ಡೇಸ್. ಯಾಕಂದರೆ ಇವತ್ತು ನಾನು ಹೋಗಿ ಶಿರ್ಡಿ ರೀಚ್ ಆಗೋದು ನಾಳೆ ಬೆಳಗ್ಗೆ ಆಗುತ್ತೆ. ನಾಳೆ ಬೆಳಗ್ಗೆ ಅಂದರೆ ದರ್ಶನ ಮಾಡಿ ಮತ್ತೆ ನಾನು ನಾಳೆ ಮಧ್ಯಾಹ್ನ ಬಸ್ ಹತ್ತಿದ್ರೆ ವಾಪಸ್ ನಾನು ಬ್ಯಾಂಗ್ಳೂರು ರೀಚ್ ಆಗೋದು ಮಂಗಳವಾರ ಬೆಳಗ್ಗೆ. ಸೊ ಇವತ್ತು ಭಾನುವಾರ. ಸೊ ಭಾನುವಾರ ಹೊರಟಿದ್ದೀನಿ ಮಧ್ಯಾಹ್ನ 1 ಗಂಟೆಗೆ. ಸೊ ನಾಳೆ ಬೆಳಗ್ಗೆ ಅಂದರೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ 10:30 11 ಗಂಟೆಗೆ ಶಿರ್ಡಿ ರೀಚ್ ತಲುಪ್ತೀವಿ. ಶಿರ್ಡಿ ತಲುಪಿದ ಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ದರ್ಶನ ಮಾಡಿ ಬಂದು ಮತ್ತೆ ನಾನು 2:15 VRL ಬಸ್ ಬುಕ್ ಮಾಡಿದ್ದೀನಿ. ಯಾಕಂದ್ರೆ ನನಗೆ ಇದೇ ಬಸ್ಸು 1 ಗಂಟೆಗೆ ಹೊರಡುತ್ತೆ ಶಿರ್ಡಿಯಿಂದ. ಅದು ಸಿಗುತ್ತಾ ಇಲ್ವೋ ಅಂತ ಸ್ವಲ್ಪ ಡೌಟ್ ಆಯಿತು. ಸೊ ಅದಕ್ಕೆ ಸೇಫರ್ ಸೈಡ್ಗೆ 2:15 VRL ಬಸ್ ಬುಕ್ ಮಾಡೀನಿ. ಆ ಬಸ್ಸಲ್ಲಿ ಏನು ಒಂದು ಅಡ್ವಾಂಟೇಜು ಅಂತ ಹೇಳಿದ್ರೆ, ಅದು ಈಗ ನಾನು ಹೋಗ್ತಾ ಇರೋ ಬಸ್ಸು ಪುಣೆ ಹೋಗಿ ಅಹಮದ್ನಗರ್ ಹೋಗಿ ಶಿರ್ಡಿ ಹೋಗುತ್ತೆ. ಸೊ ಆ ರೋಡು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗುತ್ತೆ. ಬಟ್ ಬರಬೇಕಾದ್ರೆ ನಾನು VRL ಬಸ್ ಏನು ಬುಕ್ ಮಾಡಿದ್ದೀನಿ ಅದು ಔರಂಗಾಬಾದ್, ಸೋಲಾಪುರ, ಹೊಸಪೇಟೆ ಆಗಿ ಬರುತ್ತೆ, ಚಿತ್ರದುರ್ಗ ಹಾಗೆ. ಸೊ ಐ ಥಿಂಕ್ ಅದು ಸ್ವಲ್ಪ ಬೇಗ ಬರ್ಬೋದು. ಅಲ್ಲಿ 2:15 ಹೊರಟ್ರೆ ನನಗೆ ಗುರುಗುಂಟೆಪಾಳ್ಯ ಬೆಳಗ್ಗೆ 8:40 ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಹೊಟ್ಟೆ ಬೇರೆ ಕವ ಅಂತ ಇದೆ. ಐ ಥಿಂಕ್ ಇನ್ನೊಂದು ಅರ್ಧ ಗಂಟೆಲಿ ನಿಲ್ಲಿಸ್ತಾರೆ ಅನಿಸುತ್ತೆ ಊಟಕ್ಕೆ. ನಿಲ್ಲಿಸಿದ್ಮೇಲೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನೋ ವ್ಯೂಸೇ ಬರ್ತಾಯಿಲ್ಲ ವೀಡಿಯೋಗೆ. ಯಾಕಂದರೆ ನಾನು 2 ವರ್ಷ ಆದಮೇಲೆ ಮತ್ತೆ ಶುರು ಮಾಡಿದ್ದು. ಮುಂಚೆನೇ ಏನು ಅಷ್ಟೊಂದು ಇರಲಿಲ್ಲ, ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಈಗ ಮಾಡಿದ್ದೀನಿ. ನೋಡೋಣ. ಬಡವ್ರ ಮಕ್ಕಳು ಬೆಳಿಬಾರ್ದೇನ್ರಿ, ಎಲ್ಲರೂ ಬೆಳಿಬೇಕಲ್ವ. ನಾವು ಏನೋ ಅಂದ್ಕೊಂಡೆ ಮಾಡಿದ್ದೀನಿ. ನೋಡೋಣ. ಅದಕ್ಕೆ ನಾನು ಇನ್ಮೇಲೆ ಸ್ಟಾರ್ಟಿಂಗಲ್ಲಿ ಎಲ್ಲ ಅನ್ನದಾತರಿಗೂ ನಮಸ್ಕಾರ ಅಂತ ಹೇಳಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಯಿಂದ ನಮ್ಮ ಅನ್ನದಾತರಿಗೆ ಫಸ್ಟು ನಮನ ಸಲ್ಲಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ವ್ಯೂ ಏನು ಸಗದಾಗಿದೆ. ಎಲ್ಲ ಕಡೆ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಮೋಡ ಇದೆ. ಸದ್ಯಕ್ಕೆ ಮಳೆ ಏನಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಹೇಗೆ ಮಳೆ ಬರೋದು ಗೊತ್ತಿಲ್ಲ. ತುಮಕೂರು ರೋಡ್ ಕನ್ಸ್ಟ್ರಕ್ಷನಲ್ಲಿದೆ. ಮತ್ತೆ ನಮ್ಮ ಬಸ್ಸಿನ ವ್ಯೂ ಉಡುಪಿ ಗ್ರ್ಯಾಂಡಲ್ಲಿ ನಿಲ್ಸ್ಯಾರೆ. ನಾವು ಅಂದ್ಕೊಂಡಿದ್ದೆ
ಇದರಲ್ಲಿ ನಿಲ್ಲಿಸ್ತಾರೆ ಅಂತ ರತ್ನಮ್ಮಲ್ಲಿ, ಯಾವಾಗ ರತ್ನಮ್ಮಲ್ಲಿ ನಿಲ್ಲಿಸ್ತಾರೆ. ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಫ್ಲೈಓವರ್ ಕಾಣಿಸ್ತಾ ಇದೆ ನಮಗೆ ತುಮಕೂರಲ್ಲಿ, ತುಮಕೂರು ರೋಡ್ ಫ್ಲೈಓವರ್ ಕನ್ಸ್ಟ್ರಕ್ಷನ್. ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಸರ್, ಪಾರ್ಕಿಂಗ್ ಸಿಗಲ್ಲ, ಊಟ ಚೆನ್ನಾಗಿರಲ್ಲ ಅಂತ. ಸೊ ಉಡುಪಿ ಗ್ರ್ಯಾಂಡಲ್ಲಿ ನಿಲ್ಲಿಸಿದ್ದಾರೆ. ಊಟ ಮಾಡಿ ಮತ್ತೆ ಸಿಗವ. ಇಡ್ಲಿ ವಡೆ ನಮ್ಮ ಊಟ. ಇಡ್ಲಿ ವಡೆ ತಗೊಂಡಿದ್ದೆ, ಯಾಕಂದರೆ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಇಡ್ಲಿ ವಡೆ ಸ್ವಲ್ಪ ಸೇಫ್ ಆಗಿರುತ್ತೆ ಇಡ್ಲಿ ಅಂತ ಇಡ್ಲಿ ವಡೆ ತಗೊಂಡಿದ್ವಿ. 2 ಚಟ್ನಿ ಸಪ್ರೇಟ್ ಎಕ್ಸ್ಟ್ರಾ. ಊಟ ಮಾಡಿ ಜಸ್ಟ್ ಹೊರಟು ಹೋಟ್ಲಿಂದ ಬಸ್ ಹತ್ತಿದ್ದೀವಿ. ಈಗ ನೆಕ್ಸ್ಟ್ ಸ್ಟಾಪ್ ಅವ್ರು ಹೇಳಿದ್ದು ರಾಣಿಬೆನ್ನೂರು. ರಾಣಿಬೆನ್ನೂರು ಐ ಥಿಂಕ್ ರೀಚ್ ಆಗೋಷ್ಟೊಳಗೆ ಸಾಯಂಕಾಲ 5:30-6 ಗಂಟೆ ಆಗ್ಬೋದು. ಸೊ ಇವಾಗ ಟೈಮು ಈಗ ಸಮಯ 3 ಗಂಟೆ. ಸೊ 4-5 ಅವರ್ ಅಂತ ಹೇಳಿದ್ರು 3, 4, 5, 6 7 7 ಗಂಟೆ ಆಗ್ಬೋದು ಅಂದ್ಕೊಳ್ಳಿ. ಸೊ ರಾಣಿಬೆನ್ನೂರು ರೀಚ್ ಆಗೋ ತನಕ ಸ್ವಲ್ಪ ರೆಸ್ಟ್ ತಗೊಳ್ಳವ. ಈಗ ನಿದ್ದೆಯ ಸಮಯ. ಸಿಗೋಣ ಮತ್ತೆ ರಾಣಿಬೆನ್ನೂರಲ್ಲಿ. ಬಾಯ್. ಸಖಿ ರೆಸ್ಟೋರೆಂಟಲ್ಲಿ ಟೀ ಬ್ರೇಕ್ ನಿಲ್ಸ್ಯಾರೆ. ನಮ್ಮ ಬಸ್ ಇಲ್ಲಿದೆ. ಸರಿಯಾಗಿ ಮಳೆ ಬಂದಿದೆ, ಒಳ್ಳೆ ವ್ಯೂ. ಎಲ್ಲ ಕಡೆ ನೆಲ ನೆಂದು ನೀರು ನಿಂತಿದೆ. ಸೊ ಇದೇ ರೆಸ್ಟೋರೆಂಟಲ್ಲಿ ನಿಲ್ಸಿದ್ದಾರೆ. ಸೊ ನಮ್ಮ ಬಸ್ ಇಲ್ಲಿದೆ. ಸೊ ಸಮಯ ಇವಾಗ 6:50. ಅಲ್ಲಿ ನಾವು ಊಟ ಮಾಡಿ ಹೊರಟಾಗ 3:45 ಆಗಿತ್ತು. 3:45 ಮಲಗಿದ್ದಕ್ಕೆ 6:45 ಗೆದ್ದು 3 ಅವರ್ ಆದಮೇಲೆ ಇಲ್ಲಿ ಬ್ರೇಕು. ಸೊ ನಾವು ಇಳಿದು ಹೋಗಿ ವಾಶ್ರೂಮ್ ಎಲ್ಲ ಹೋಗಿ ಬಂದು ಟೀ ಬ್ರೇಕ್ ನಿಲ್ಸಿದ್ದಾರೆ. ಸೊ ಇಲ್ಲೊಂದು 10-15 ಮಿನಿಟ್ಸ್ ಆದಮೇಲೆ ಇನ್ನು ಹೊರಟ್ರೆ ಐ ಥಿಂಕ್ ಇನ್ನು ನೆಕ್ಸ್ಟ್ ಬ್ರೇಕ್ ಗೊತ್ತಿಲ್ಲ ಎಲ್ಲಿ ಅಂತ, ನೋಡವ ಎಲ್ಲಿ ಬಿಡ್ತಾರೆ ಅಂತ. ನಮಸ್ಕಾರ. ಒಳ್ಳೆ ನಿದ್ದೆ ಆಯಿತು. 9:30ಗೆ ಧಾರವಾಡ ಹತ್ರ ಊಟಕ್ಕೆ ನಿಲ್ಲಿಸಿದ್ರು. ಸೊ ಅದೇ ಹೋಟೆಲು. ಸೊ ಅವ್ರು ಹೇಳಿದ್ರು 20 ನಿಮಿಷ ಬ್ರೇಕು ಅಂತ. ಹಂಗೆ ಎದ್ದು ಫಸ್ಟ್ ಹೋಗಿ ಒಂದು ಚಪಾತಿ ಇದಾವೆ ಬಂದ ತಿಂದ್ಬಿಟ್ಟು. ಅದೇನಷ್ಟು ವಿಡಿಯೋ ಮಾಡಿಲ್ಲ. ಸೊ ಇದೇ ಹೋಟ್ಲು. ಬಸ್ಸು ರಿವರ್ಸ್ ತೆಗೆದು ಇವಾಗ ಹೈವೇಯಲ್ಲಿ ನಿಲ್ಸ್ಕೊಂಡು ನಿಂತಿದ್ದಾರೆ. ಮಳೆ ಬಂದಿದೆ ಎಲ್ಲ ಕಡೆ. ಇನ್ನೊಂದು 2-3 ಜನ ವೆಯ್ಟಿಂಗು, ಊಟ ಮಾಡ್ತಿದ್ದಾರೆ. ಅವ್ರು ಬಂದಿದ್ದ ತಕ್ಷಣ ಹೊರಟ್ರೆ ಅಷ್ಟೇ ಆಯಿತು ಕತೆ. ನಮ್ಮದು ಇನ್ನು ಮತ್ತೆ ನಿದ್ದೆ. ಬೆಳಗ್ಗೆ 5 ಗಂಟೆ ಶಿರ್ಡಿ, 5 ಗಂಟೆ ಪೂನಾ, 10 ಗಂಟೆ ಶಿರ್ಡಿ. ಮಾಡ್ತು ನಮ್ಮ ಬಸ್ಸು. ಲೈಟ್ ಹಾಕೊಂಡಿದ್ದೀನಿ. ಇನ್ನೇನು ಅಷ್ಟೇ ಮುಗಿತು ನಮ್ಮ ಕತೆ, ಇವತ್ತಿನ ಕತೆ. ಮಲಗೋದು, ಬೆಳಗ್ಗೆ ಸಿಗೋ ಮತ್ತೆ ಶಿರ್ಡಿಯಲ್ಲಿ. ಇಲ್ಲ ಎದ್ದಾಗ ಎಲ್ಲಾದರೂ ಕಾಫಿ ಟೀಗೆ ನಿಲ್ಸಿದ್ರೆ